ಇಂದಿನ ನಗೆಗುಳಿಕೆಗೆ ಸ್ವಾಗತ. ವಿಷಯ ಸಂಸ್ಕೃತಿ ರಕ್ಷಕರು. ಅಣ್ಣ ನಮಸ್ಕಾರ ಕಣಣ್ಣ. ಕಾನ್ಸ್ಟೇಬಲ್ಗಳನ್ನ ಜುಜುಬಿ ಅಂತ ಹಂಗಿಸ್ಬಾರ್ದು ತಿಳ್ಕಣ. ಯಾಕಿಲ್ಲ ಏನಾಯ್ತಲ ಪಾರ್ಸಿವ? ಅಣ್ಣ, ಭೋಪಾಲ್ನಲ್ಲಿ ಸಾರಿಗೆ ಇಲಾಖೆ ನಿವೃತ್ತಿ ಕಾನ್ಸ್ಟೇಬಲ್ ಒಬ್ಬರ ಮನೆಯಾಗೆ 40 kg ಬೆಳ್ಳಿ ಗಟ್ಟಿ 200 ರೂಪಾಯಿ ನೋಟಿನ ಕಾಂತಗಟ್ಟಲೆ ಸಿಕ್ಕವಂತೆ. ಕಾನ್ಸ್ಟೇಬಲ್ ಎಷ್ಟು ತೂಕದ ಆಸಾಮಿ ನೋಡು. ಬಿಡಲೆ ಅದೇನು ಭೋಪಾಲ್ ಸಮೀಪ ಕಾಡೊಳಗೆ ಒಂದು ಕಾರ್ನಾಗೆ 52 kg ಚಿನ್ನದ ಬಿಸ್ಕೆಟು 10 ಕೋಟಿ ರೂಪಾಯಿ ರೊಕ್ಕ ಸಿಕ್ಕೈತಂದಿಗೆಲೆ. ಹ್ಞೂ ಕಣಣ್ಣ, ದಿನ ಚಹಾ ಜೊತೆಗೆ 2 ಪಾರ್ಲೇಜಿ ಬಿಸ್ಕೆಟ್ ತಿನ್ನೋರು ನಾವು. 52 kg ಪಾರ್ಲೇಜಿ ತಿನ್ನೋದಕ್ಕೆ ನಮ್ಗೆ ಎಷ್ಟು ತಿಂಗಳು ಬೇಕಾಗುತ್ತೆ? 52 kg ಚಿನ್ನದ ಬಿಸ್ಕೆಟು ಅವನ ಎಷ್ಟು ತಲೆ ಕೂತ್ಕೊಂಡು ತಿನ್ಬೋದಣ್ಣ? ಅದು ಸರಿಗಲ್ಲ. ನಾನು ಆ ನಗೆಗಳಿಗೆ ಸಾಹಿತಿ ಇದ್ದಾನಲ್ಲ, ನಾನು ಮಂಡ್ಯಕ್ಕೆ ಹೋಗಿದ್ದೆ. ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಹೋಯ್ತಿದ್ದೀನಿ ಅಂತ ಕುಣಿದಾಡ್ತಿದ್ದವನು ಈಗ ಬಿಸ್ಕೆಟ್ ಲೆಕ್ಕ ಮಾಡ್ಕೋತ ಕೂತ್ಕೊಳ್ಳಿಕಲೆ. ಭಯಂಕರ ಗದ್ದಲ ಇರುತ್ತಂತೆ. ಅಲ್ಲೋಗಿ ಏನು ಮಾಡೋದು? ಪ್ರತಿ ವರ್ಷ ಸಮ್ಮೇಳನದಾಗೆ ಏನೇನೋ ಠರಾವು ಮಂಡಿಸ್ತಾರಲ್ಲ, ಅವು ಜಾರಿ ಆಗವೇನು ಅಂತ ಗಂಭೀರವಾಗಿ ನನ್ನನ್ನೇ ಪ್ರಶ್ನೆ ಕೇಳ್ದಳಕಲ್ಲ. ನಾನು ನೋ ಕಾಮೆಂಟ್ಸ್ ಅಂದೆ. ಅಲ್ಲ, ಎಲ್ಲ ಪುರುಷ ರಾಜಕಾರಣಿಗಳು ಮಹಿಳೆಯರಿಗೆ ಗೌರವದಿಂದ ಸಿರಿಗನ್ನಡದಲ್ಲಿ ಮಾತಾಡಬೇಕು ಅಂತ ಅಸಭ್ಯವಾಗಿ ಮಾತಾಡೋರಿಗೆ ಹೆಣ್ಣು ಮಕ್ಕಳು ಓಟ್ ಹಾಕಂಗಿಲ್ಲ ಅಂತ ಈ ಸಲ ಠರಾವು ಮಂಡಿಸಬೇಕು ಕಣ್ಲ. ಯಾವುದೇ ರಾಜಕಾರಣಿ ಅಸಭ್ಯವಾಗಿ ಮಾತಾಡಿದರೆ ಅವರ ಪಕ್ಷದ ಮಹಿಳೆಯರೇ ಅವಂಗೆ ಅಂಗದಿಲ್ಲ, ಅವ ಭಯಂಕರ ಸಂಸ್ಕೃತಿ ರಕ್ಷಕ ಅಂತ ಸಮರ್ಥೆಗೆ ನಿಲ್ಲೋದಕ್ಕೆ ಹೋಗ್ತಾರಂತೆ ಕಲ. ಇದರ ಟರಾವು ಯಾರೆಲ್ಲ ಕೇಳ್ತಾರೆ? ಹ್ಞೂ ಕನ್ನಡ, ಮನುಷ್ಯ ಪ್ರಾಣಿ ಬಿಟ್ಟರೆ ಬೇರೆ ಯಾವ ಗಂಡು ಪ್ರಾಣಿಗಳು ಹೆಣ್ಣು ಪ್ರಾಣಿ ಬಗ್ಗೆ ಹಿಂಗೆ ಕೀಳಾಗಿ ನಡ್ಕೊಳ್ಳೋಕ್ಕಿಲ್ಲ ಕನ್ನಡ. ಸರಿ ಕಣ್ಲ, ಅದು ಒಂಥರ ಸರಿನೇ. ಹೆಣ್ಣು ಮಕ್ಕಳನ್ನ ಗೌರವದಿಂದ ಮಾತಾಡಿಸ್ಬೇಕು, ಆದದ್ದು ನಮ್ಮ ಸಂಸ್ಕೃತಿಗಲ್ಲ. ಅದ್ರ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಬೇಕು ನಮ್ಮ ರಾಜಕಾರಣಿಗಳು. ಏನಂತಿಲ್ಲ? ಸರಿ ಅಂತೀನಿ ಕನ್ನಡ. ಧನ್ಯವಾದಗಳು. ಕೇಳಿಸಿ ಸಮಾನ ಮನಸ್ಕರಿಗೆ ಇದನ್ನು ಕಳಿಸಿ. ಇದೊಂದು ನಗೆಗುಳಿಗೆ, ನಕ್ಕು ಮರೆಯಲು ಮಾತ್ರ. ಚೆನ್ನಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಗಳನ್ನು ಮಾಡಿ ತಿಳಿಸಿ. ಧನ್ಯವಾದಗಳು.